ಹೇ ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ನೀವು ನೋಡತ್ತೀರಿ ಸಾನ್ವಿ ಫ್ಯಾಷನ್ ಟೆಕ್. ನೋಡಿ ಫ್ರೆಂಡ್ಸ್, ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಾನು ನಿಮಗೆ ಬೋಟ್ ನೆಕ್ ಬ್ಲೌಸ್ದಾಗ ಕಟ್ ಮಾಡೋದನ್ನ ತೋರಿಸ್ಲಿಕ್ಕತ್ತೇನೆ. ನೋಡ್ರಿ, ಯಾವ ಸೈಜಿನ ಕಟ್ ಮಾಡೋದು ತೋರಿಸ್ಲಿಕ್ಕತ್ತೀನಿ ಅಂತ ನಿಮಗೆ ಅನ್ಸಾತೈತೇನ್ರಿ. ನಾನು ನಿಮಗೆ 28 ಸೈಜಿಂದು ಬೋಟ್ ನೆಕ್ ಬ್ಲೌಸ್ನ ಹೆಂಗೆ ಕಟ್ ಮಾಡೋದು, ಇವಾಗ ಬ್ಲೌಸ್ ಕಟ್ ಮಾಡೋದನ್ನ ಕಲಿತಿರ್ತೀರಿ, ಬಿಗಿನರ್ಸ್ ಇರ್ತೀರಿ, ಅವ್ರಿಗೆ ಸೈಜ್ ಪ್ರಕಾರ ಹೆಂಗೆ ಕಟ್ ಮಾಡೋದಂತ ಗೊತ್ತಿರಂಗಿಲ್ಲ ರೀ. ಇವಾಗ ನಾನು ಏನು ಮಾಡಿ ತೋರ್ಸಾತೇನೆ ಅಂದ್ರೆ 28 ಸೈಜ್ದವ್ರದ್ದು ಬೋಟ್ ನೆಕ್ ಬ್ಲೌಸ್ ಇದ್ದಾಗ ಹೆಂಗೆ ನಾವು ಬ್ಲೌಸ್ನ ಕಟ್ ಮಾಡ್ಕೋಬೇಕು ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ಲಿಕ್ಕತ್ತೇನೆ ರೀ. ನೀವು ಸ್ಕಿಪ್ ಮಾಡಲಾರ್ದ ನೋಡಿದ್ರೆ ಆ ಒಂದು ಬೆನಿಫಿಟ್ನ ನೀವು ಪಡ್ಕೋತೀರಿ. ಇದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ಲಿಕ್ಕತ್ತೀನಿ 28 ಸೈಜ್ದವ್ರದ್ದು ಬೋಟ್ ನೆಕ್ ಬ್ಲೌಸ್ ಹೆಂಗೆ ಕಟ್ ಮಾಡೋದಂತ. ಆಮೇಲೆ ನೆಕ್ಸ್ಟ್ ಒಂದು ವಿಡಿಯೋ ಬಗ್ಗೆ ನಿಮಗೆ ಡೀಟೇಲ್ಸ್ ಏನು ಕೊಡ್ಬೇಕಂದ್ರೆ, ಇವತ್ತು ನಾನು ನಿಮ್ಗೆ 28 ಸೈಜ್ದವ್ರದ್ದು ಬೋಟ್ ನೆಕ್ ಬ್ಲೌಸ್ನ ಕಟ್ ಮಾಡೋದನ್ನ ಹೇಳ್ಕೊಡ್ಲಿಕ್ಕತ್ತೇನೆ ರೀ. ನಾನು ನೆಕ್ಸ್ಟ್ ವಿಡಿಯೋದಾಗ 30 ಸೈಜಿಂದು ಬೋಟ್ ನೆಕ್ ಬ್ಲೌಸ್ನ ಕಟ್ ಮಾಡೋದನ್ನ ಹೇಳ್ತೀನಿ. ಆ ಒಂದು ವಿಡಿಯೋನು ಬೇಕಾತಂದ್ರೆ ಈ ವಿಡಿಯೋನ ನೋಡಿಕೊಂಡು ಆ ನೆಕ್ಸ್ಟ್ ವಿಡಿಯೋ ನಿಮಗೆ ಬೇಕಾತಂದ್ರೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಂಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪುಟ್ಟದೊಂದು ಲೈಕ್ ಕೊಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಬರ್ರಿ ಫ್ರೆಂಡ್ಸ್, ತಡ ಮಾಡಲಾರ್ದ ನಾವು 28 ಸೈಜ್ದು ಬೋಟ್ ನೆಕ್ ಬ್ಲೌಸ್ನ ಹೆಂಗೆ ಕಟ್ ಮಾಡೋದು, 28 ಸೈಜ್ದವ್ರದ್ದು ಎಷ್ಟೆಷ್ಟು ನಾವು ಶೋಲ್ಡ್ರ್ ಇಟ್ಕೊಳ್ಳೋದು, ಆರ್ಮೋಲ್ ಡೌನಿಂಗ್ ಎಷ್ಟು ಮಾಡ್ಕೊಳ್ಳೋದು, ಎಷ್ಟು ಶೋಲ್ಡ್ರ್ ವಿಡ್ತ್ ಇಟ್ಕೊಳ್ಳೋದು ಎಲ್ಲನೂ ಇನ್ ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡ್ತೀನಿ. ಈ ಒಂದು ವಿಡಿಯೋ ಭಾಳ ಇಂಪಾರ್ಟೆಂಟ್ ಐತ್ರಿ. ನೆಕ್ಸ್ಟ್ ಬರೋವಂಥ ವಿಡಿಯೋಸ್ಗಳು ಭಾಳ ಅದಾವು. ಇವತ್ತು ನಾ 28 ಸೈಜಿಂದ ಸ್ಟಾರ್ಟ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಬರುವಂಥ ವಿಡಿಯೋ 30 ಸೈಜಿಂದು, ಅದ್ರ ನೆಕ್ಸ್ಟ್ 32 ಸೈಜಿಂದು. ಹಿಂಗೆ ನಾನು ಬೋಟ್ ನೆಕ್ ಬ್ಲೌಸ್ದು ಹೆಂಗೆ ಕಟ್ ಮಾಡೋದಂತ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊತ ಹೊಂಟೇನಿ. ಯಾರ್ಯಾರೆಲ್ಲ ಬಿಗ್ನರ್ಸ್ ಟೈಲರಿಂಗ್ ಕಲಿತಿರ್ತಿರಲ್ಲ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ, ನಿಮ್ಗೆ ಹೆಲ್ಪ್ಫುಲ್ ಆಗ್ತೈತಿ ಅವರಿಗೆ ಅಂತ ನಾನು ನಿಮ್ಗೆ ಹೇಳಾಕುಂತೇನೆ. ನೋಡಿರಿ ಫ್ರೆಂಡ್ಸ್, ಕಂಟಿನ್ಯೂ ಆಗಿ ಈ ಒಂದು ವಿಡಿಯೋನ ತಡ ಮಾಡಲಾರ್ದ ಸ್ಟಾರ್ಟ್ ಮಾಡ್ತೇನೆ. ನೋಡಿರಿ ಫ್ರೆಂಡ್ಸ್, ಬರ್ರಿ. ಈಗ 28 ಸೈಜ್ದವ್ರದ್ದು ಬೋಟ್ ನೆಕ್ ಬ್ಲೌಸ್ನ ನಾನು ಕಟ್ ಮಾಡಿ ತೋರ್ಸಾತೀನಿ. 28 ಸೈಜ್ದವ್ರದ್ದು ಅಂದಾಗ ಅವ್ರ ಸೈಜ್ ಹೆಂಗೆ ಇರ್ತೈತಿ, ಅವ್ರದ್ದು ಚೆಸ್ಟ್ ಸೈಜು 28 ಇರ್ತೈತಿ, ಆದರೆ ಅವ್ರದ್ದು ಶೋಲ್ಡ್ರ್ ಎಷ್ಟು ಇರ್ತೈತಿ, ಅವ್ರದ್ದು ನೆಕ್ ವಿಡ್ತ್ ನಾವು ಎಷ್ಟು ಇಟ್ಕೋಬೇಕು ಅದೆಲ್ಲ ಡೀಟೇಲ್ ಆಗಿ ನಿಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಅದನ್ನೆಲ್ಲ ನಿಮಗೆ ಹೇಳ್ಕೊಡ್ಲಿಕ್ಕತ್ತೇನೆ ನೋಡ್ರಿ ಈ ಒಂದು ವಿಡಿಯೋದಾಗ. ಈಗ 28 ಸೈಜ್ದವರು ನಾರ್ಮಲ್ ಆಗಿ ಫುಲ್ ಲೆಂತ್ ಎಷ್ಟು ಹಿಡಿಸ್ಕೋತಾರ ಅಂತಂದ್ರೆ ಅವರು 12.5 ಅಥವಾ 13 ಇಂಚು ಪೂರ್ತಿ ಉದ್ದ. ನೋಡ್ರಿ, ಬ್ಲೌಸ್ದು ಪೂರ್ತಿ ಉದ್ದ 13 ಅಥವಾ 12.5 ಇಂಚು ಪೂರ್ತಿ ಉದ್ದ ಇರ್ತೈತಿ. ಈಗ ನಾನು ನಿಮ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡಿ ತೋರಿಸ್ತೀನಿ, ಲಕ್ಷ್ಯ ಕೊಟ್ಟು ನೋಡ್ರಿ. ಮೊದಲು ಯಾವತ್ತೂ ನಾವು ಪೇಪರ್ ಕಟ್ಟಿಂಗ್ ಮಾಡಿ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕ್ರಿ. ಪೇಪರ್ ಕಟ್ಟಿಂಗ್ ಆದಮೇಲೆ ನಾವು ಬಟ್ಟೆ ಮ್ಯಾಗ ಕಟ್ ಮಾಡ್ಕೋಬೇಕು. ಫಸ್ಟ್ ಯಾವತ್ತೂ ನಾವು ಬಿಗಿನರ್ಸ್ ಆದರೆ ಏನು ಮಾಡಬೇಕು, ನೀವು ಕಲಿಯೋರು ಫಸ್ಟ್ ಪೇಪರ್ ಕಟ್ಟಿಂಗ್ ಅನ್ನೋದ ಮಾಡ್ಕೋಬೇಕು. ಅದ್ರೊಳಗೆ ಬೋಟ್ ನೆಕ್ ಬ್ಲೌಸ್ನು ನೀವು ಕಟ್ ಮಾಡತ್ತೀರಿ ಅಂದ್ರೆ ಫಸ್ಟ್ ಪೇಪರ್ ಕಟ್ಟಿಂಗ್ ಮಾಡ್ಕೊರಿ. 28 ಸೈಜ್ದವ್ರದ್ದು ಈ ಥರ ನೀವು ಪೇಪರ್ ಕಟ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗ್ತೈತಿ. ಆದಷ್ಟು ನೀವು ಎಷ್ಟು ಪೇಪರ್ ಕಟ್ಟಿಂಗ್ ಮಾಡ್ಕೋತೀರಿ ಅಷ್ಟು ನಿಮ್ಗೆ ಕಲೀಲಿಕ್ಕೆ ಹೆಲ್ಪ್ಫುಲ್ ಆಗ್ತೈತಿ ಅಂತ ನಾ ಹೇಳಿಕತ್ತೇನೆ. ನೋಡಿರಿ ಫ್ರೆಂಡ್ಸ್, ಫಸ್ಟ್ ಇಲ್ಲಿ ಕೆಳಗಡೆ ಒಂದು ಗೆರಿ ಹಾಕತ್ತೇನೆ ರೀ. ಅದಾದಮೇಲೆ ನಾನು ಇಲ್ಲಿ ಮೆಜರ್ಮೆಂಟ್ ಪ್ರಕಾರ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಈ ಒಂದು ಪೇಪರ್ ಒಳಗೆ ನಿಮಗೆ ಮಾರ್ಕ್ ಮಾಡಿ ತೋರಿಸತ್ತೀನಿ. ಇನ್ ಡೀಟೇಲ್ ಆಗಿ ನಿಮಗೆ ಗೊತ್ತಾಗಲಿ, ಈಸಿಯಾಗಿ ಅರ್ಥ ಆಗ್ತೈತಿ ಅಂತ ಹೇಳಂದು ನಾನು ಮಾಡತ್ತೇನೆ ರೀ ಫ್ರೆಂಡ್ಸ್ ಇದ್ರೊಳಗೆ ಪೇಪರ್ ಕಟ್ಟಿಂಗ್. ಈಗ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಮತ್ತು ನಾನು ಇಲ್ಲಿ ಗೆರಿ ಹಾಕ್ಕೊಂಡೆ ನಿಮಗೆ ಮಾರ್ಕ್ ಮಾಡಿ ತೋರಿಸ್ಲಿಕ್ಕೆ ಈಸಿ ಆಗ್ತೈತಿ ಅಂತ ಹೇಳಂದ. ಮೊದಲು ನಾವೇನು ಮಾಡತ್ತೀನಿ, ಈಗ ನಾನು ನಿಮಗೆ ಗೊತ್ತಿರೋ ಹಂಗೆ ಇದು 28 ಸೈಜಿಂದು ನಾನು ಬೋಟ್ ನೆಕ್ ಬ್ಲೌಸ್ನ ಕಟ್ ಮಾಡಿ ತೋರಿಸ್ಲಿಕ್ಕತ್ತೀನಿ. ಅದ್ರೊಳಗೂ ಇದು ಏನೈತಲ್ಲ, ಇದು ನಾನು ಬ್ಯಾಕ್ ಪಾರ್ಟ್ನ ಮೊದಲು ಕಟ್ ಮಾಡ್ಲಿಕ್ಕತ್ತೇನೆ. ನೋಡಿ, ಬ್ಯಾಕ್ ಪಾರ್ಟ್ನ ಕಟ್ ಮಾಡಾಕತ್ತೀನಿ. ಅವ್ರದ್ದೊಂದು ಬ್ಲೌಸ್ದು ಫುಲ್ ಲೆಂತ್ ಎಷ್ಟಿತ್ತು ಅಂದರೆ ನಾನು ಒಬ್ರು ಕಸ್ಟಮರ್ ಬ್ಲೌಸ್ನ ನಿಮಗೆ ಇಲ್ಲಿ ಕಟ್ ಮಾಡಿ ತೋರಿಸ್ಲಿಕ್ಕತ್ತೀನಿ ಪೇಪರ್ ಕಟ್ಟಿಂಗ್ ಒಳಗೆ. ಯಾವತ್ತು 28 ಸೈಜ್ದವ್ರದ್ದು ಫುಲ್ ಲೆಂತ್ ಎಷ್ಟು ಇಡ್ಸ್ಕೋತಾರ ಅಂದ್ರೆ 12.5 13. ನೋಡ್ರಿ, ಜಾಸ್ತಿ ಸ್ವಲ್ಪ ಉದ್ದ ಬೇಕನ್ನೋರು 13 ಇಡ್ಸ್ಕೋತಾರ, ಇಲ್ಲಪ್ಪ ಅಂದ್ರೆ 12.5 ಇಡ್ಸ್ಕೋತಾರ. ನಾನು ಇಲ್ಲಿ 13ದವ್ರದ್ದು ಫುಲ್ ಲೆಂತ್ ಅಳ್ತಿನ ತೊಗೊಳತ್ತೇನೆ. ನೋಡ್ರಿ, ಇಲ್ಲಿ ಅವ್ರದ್ದು ಫುಲ್ ಲೆಂತ್ ಅನ್ನೋದು 13 ಬೇಕಾತಂದ್ರೆ ಅವ್ರಿಗೆ ಇನ್ ರೆಡಿ ನಮಗೆ ಬ್ಲೌಸ್ 13 ಬೇಕು ಅವ್ರಿಗೆ ಅಂತ ನಾವು ಅನ್ಕೊಂಡ್ರೆ ಅವ್ರು ನಮಗೆ ಅಷ್ಟ 13 ಇಡ್ರಿ ಅಂತ ನಮಗೆ ಹೇಳಿದ್ರೆ ನಾವು ಇಲ್ಲಿ 14 ಇಂಚಿಗೆ ಮಾರ್ಕ್ ಹಾಕಬೇಕು. ಯಾಕಂದ್ರೆ ಮ್ಯಾಗ ಒಂದು ಅರ್ಧ ಇಂಚು ಕೆಳಗೆ ಅರ್ಧ ಇಂಚು ನಮ್ಗೆ ಸ್ಟಿಚಿಂಗ್ ಪರ್ಪಸ್ ಹೋಗ್ತೈತ್ರಿ. ಕೆಳಗಡೆ ನಮಗೆ ಬೆನ್ಪಟ್ಟಿ ಹೊಳಿಸ್ಲಿಕ್ಕೆ ಮತ್ತು ಮ್ಯಾಗ ನಮಗೆ ಶೋಲ್ಡರ್ ಕಡೆ ಸ್ಟಿಚಿಂಗ್ ಹಾಕ್ಲಿಕ್ಕೆ ನಮ್ಗೆ ಅರ್ಧ ಇಂಚ್ ಹೋಗ್ತೈತಿ. ಅದಕ್ಕೆ ನಾವಿಲ್ಲಿ 14 ಇಂಚಿಗೆ ಮಾರ್ಕ್ ಹಾಕಕೊಂತೇವ್ರಿ. ಫಸ್ಟ್ ನಾನು ಇಲ್ಲಿ ಬ್ಯಾಕ್ ಪಾರ್ಟ್ನ ಕಟ್ ಮಾಡಿ ತೋರಿಸ್ಲಿಕ್ಕತ್ತೀನಿ. ಬ್ಯಾಕ್ ಪಾರ್ಟ್ ಆದ್ಮೇಲೆ ನಿಮಗೆ ಫ್ರಂಟ್ ಪಾರ್ಟ್ ಕಟ್ ಮಾಡಿ ತೋರಿಸ್ತೀನಿ ಬೋಟ್ ನೆಕ್ಕಿಂದು. ನೀವು ಲಕ್ಷ್ಯ ಕೊಟ್ಟು ಸ್ಕಿಪ್ ಮಾಡ್ಲಾರ್ದ ನೋಡ್ಬೇಕು. ಈಗ ನೋಡ್ರಿ, ನಾನು ಇಲ್ಲಿ 14 ಇಂಚಿಗೆ ಮಾರ್ಕ್ ಹಾಕಕೊಂತೀನಿ. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವ್ದಂದ್ರೆ ನಮ್ದು ಇಲ್ಲಿ ಶೋಲ್ಡ್ರದ್ನ ನಮ್ಗೆ ಇಟ್ಕೊಳ್ಳೋದು. ಶೋಲ್ಡ್ರ್ ವಿಡ್ತ್ ಎಷ್ಟು ಇಟ್ಕೊಳ್ಳೋದು, ಶೋಲ್ಡ್ರ್ ವಿಡ್ತ್ ನಾವು ಎಷ್ಟು ಇಟ್ಕೋಬೇಕು ಅಂದ್ರೆ ಅವ್ರದ್ದೊಂದು ಅಳತಿ ಇರ್ತೈತಲ್ರಿ. ನಾವು ಕಸ್ಟಮರ್ದು 28 ಸೈಜ್ದವ್ರದ್ದು ಶೋಲ್ಡ್ರ್ ಎಷ್ಟೈತಿ ಅಂತ ನೋಡ್ಕೋಬೇಕು. ಜಾಸ್ತಿ ಅಂದ್ರೆ 28 ಸೈಜ್ದವ್ರದ್ದು ಶೋಲ್ಡ್ರು 11 ಇಂಚು 12 ಇಂಚು ಇರ್ತೈತಿ. ನೋಡ್ರಿ, 12 ಇಂಚು ಇರ್ತೈತಿ ಅಂದ್ರೆ ನಾವೇನು ಮಾಡಬೇಕು,
12 ಅರ್ಧನ ತಗೋಬೇಕು. 12 ಅರ್ಧ ಎಷ್ಟು ಬರ್ತೈತಿ? 6 ಇಂಚು ಬರ್ತೈತಿ ನೋಡ್ರಿ. 28 ಸೈಜ್ದವ್ರು ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಅವ್ರು ಭಾಳ ತಿಳಿವಿರ್ತಾರ, ಭಾಳ ತಳ್ಳಗಿರ್ತಾರ, ಅವರು ಜಾಸ್ತಿ ಶೋಲ್ಡ್ರೂ ಸ್ವಲ್ಪ ಬಿಟ್ಟು ಕಮ್ಮಿನ ಇರ್ತೈತಿ ಅವ್ರದ್ದು. ಅದಕ್ಕೆ ಅವ್ರದ್ದು 12 ಅಥವಾ 11 ಹಿಂಗೆ ಇರ್ತೈತಿ. 12 ಇತ್ತಂದ್ರೆ ಇನ್ ಕೇಸ ನಾವೇನು ಮಾಡಬೇಕು, 6 ಇಂಚಿಗೆ ಇಲ್ಲಿಂದ ಇಲ್ಲೇ ಮಾರ್ಕ್ ಹಾಕೋಬೇಕು. ಇಲ್ಲಿಂದ ಇಲ್ಲೇ ಮಾರ್ಕ್ ಹಾಕೊಂಡಿಂದ 6 ಇಂಚಿಗೆ ನಾವಿಲ್ಲಿ ಶೋಲ್ಡ್ರ್ ವಿಡ್ತ್ನ ಬಿಟ್ಕೋಬೇಕಾಕೈತಿ ನೋಡ್ರಿ. ಶೋಲ್ಡ್ರ್ ವಿಡ್ತ್ ಬಿಟ್ಕೊಂಡು ಅದಾದ್ಮೇಲೆ ನಾವು ಏನು ಮಾಡಬೇಕು, ನೆಕ್ ವಿಡ್ತ್ನ ಬಿಡ್ಬೇಕಾಕೈತಿ. ಶೋಲ್ಡ್ರ್ ವಿಡ್ತ್ ಬಿಡಬೇಕು ಎಷ್ಟು ಅಂದ್ರೆ, ಇದು ನಾವು ಇಲ್ಲಿ ಯಾವುದು ಬ್ಲೌಸ್ ಕಟ್ ಮಾಡತ್ತೀವಿ ಅಂದ್ರೆ ಬೋಟ್ ನೆಕ್ ಬ್ಲೌಸ್ ಕಟ್ ಮಾಡ್ತೀವಿ. ಬೋಟ್ ನೆಕ್ ಬ್ಲೌಸ್ ಅಂದ್ರೆ ಹೆಂಗಿರ್ತೈತಿ ಅಂದ್ರೆ ನಮ್ಗೆ ಶೋಲ್ಡ್ರ್ ಯಾವತ್ತೂ ಸಣ್ಣದಿರ್ತೈತಿ ನೋಡ್ರಿ. ಅದಕ್ಕೆ ಇಲ್ಲಿ ನಾನು ಇಲ್ಲಿ 3 ಇಂಚ್ ಬಿಡಾತಿಲ್ಲ, 2.5 ಇಂಚು ನಾನು ಶೋಲ್ಡ್ರಿಗೆ ಬಿಡಾತೀನಿ. ಯಾಕಂದ್ರೆ ಇಲ್ಲೊಂದು ಸ್ವಲ್ಪ, ಇಲ್ಲೊಂದು 1/4 ಇಂಚು, ಇಲ್ಲೊಂದು 1/4 ಇಂಚು ಸ್ಟಿಚಿಂಗಿಗೆ ಹೋದ್ರೆ ಇಲ್ಲಿ ನಮ್ಗೆ ಸ್ವಲ್ಪ ಇಷ್ಟು 1.25 ಇಂಚ್ ಅಷ್ಟು ನಮ್ಗೆ ಶೋಲ್ಡ್ರ್ ಬರ್ತೈತಿ. ಅಷ್ಟು ಪರ್ಫೆಕ್ಟ್ ಆಗ್ತೈತಿ 28 ಸೈಜ್ದವ್ರಿಗೆ. ಈಗ ನೋಡ್ರಿ ನಾನು ಇಲ್ಲಿ 2.5 ಇಂಚಿಗೆ ನಾನಿಲ್ಲಿ ಶೋಲ್ಡ್ರ್ ವಿಡ್ತ್ ಬಿಡಾತೀನಿ. ಇನ್ನು ಮಿಕ್ಕಂತ ನಮ್ಗೆ 3.5 ಇಂಚ್ ಏನೈತಲ್ಲ ಇದು ನೆಕ್ ವಿಡ್ತ್ ಬರ್ತೈತಿ ನೋಡ್ರಿ. ಲಕ್ಷ್ಯ ಕೊಟ್ಟು ನೋಡ್ಲಿಕ್ಕತ್ತೀರಿ ಅಂತ ನಾನು ಅನ್ಕೊಂಡೇನಿ. ಈಗ ನಾನು ನಿಮ್ಗೆ ಇದನ್ನ ಮಾರ್ಕ್ ಮಾಡಿ ಸ್ಕೇಲಿಲೇ ನಿಮ್ಗೆ ಇದನ್ನ ಗೆರಿ ಹೊಡೆದ್ಬಿಟ್ಟು ತೋರಿಸ್ತೇನೆ ನೋಡ್ರಿ ಫ್ರೆಂಡ್ಸ. ನೋಡ್ರಿ, ಲಕ್ಷ್ಯ ಕೊಟ್ಟು ನೋಡ್ರಿ. ಇದು ನಿಮ್ಗೆ ಡೀಟೇಲ್ ಆಗಿ ಅರ್ಥ ಆಯ್ತು ಅಂತ ನಾನು ಅನ್ಕೊಂಡಿದ್ದೇನೆ ನೋಡ್ರಿ ಫ್ರೆಂಡ್ಸ್. ಈಗ ನೋಡ್ರಿ ನಾನು ನಿಮ್ಗೆ ಆರ್ಮ್ ಹೋಲ್ ಡೌನಿಂಗ್ ಎಷ್ಟು ಮಾಡ್ಕೋಬೇಕು. 28 ಸೈಜ್ದವ್ರದ್ದು ಆರ್ಮ್ ಹೋಲ್ ಡೌನಿಂಗ್ ಯಾವತ್ತು 5 ಇಂಚು ಅಥವಾ 5.5 ಇಂಚ್ ಮಾಡ್ಕೋಬೇಕು. ನಾರ್ಮಲ್ 4 ಟಕ್ಸಿನ್ ಬ್ಲೌಸ್ ನಾವು ಹೊಲಿಯೋ ಮುಂದೆ ಏನು ಮಾಡ್ತೀವಿ, 4.5 ಇಂಚು 4.25 ಇಂಚು ತಗೋತೀವಿ. ಯಾಕಂದ್ರೆ ಅವರು ತಿಳಿವಿರ್ತಾರ, ಅವ್ರ ಕೈದು ಆರ್ಮ್ ಹೋಲ್ದು ರೌಂಡ್ ಏನಿರ್ತೈತಿ ಸಣ್ಣದಿರ್ತೈತಿ. 5 ಇಂಚು 4.25 ಇಂಚು ತಗೊಂಡಿರ್ತೀವಿ ನಾರ್ಮಲ್ 4 ಟಕ್ಸ್ ಬ್ಲೌಸ್ ಹೊಲಿಯೋ ಮುಂದೆ. ಇದು ನಾವು ಬೋಟ್ ನೆಕ್ ಬ್ಲೌಸ್ ಹೊಲಿಯತ್ತೇವಲ್ಲ, ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ಅವ್ರಿಗೆ 5.5 ಇಂಚಿಗೆ ನಾನು ಅಥವಾ 5.25 ಇಂಚಿಗೆ ನಾವಿಲ್ಲಿ ಮಾರ್ಕ್ ಹಾಕೋಬೇಕು. 5.25 ಇಂಚು ಅಥವಾ 5.5 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೋಬೇಕು. ಅಂದ್ರೆ ಆರ್ಮ್ ಹೋಲ್ ಡೌನಿಂಗ್ ಇದು. ಈಗ ನೋಡ್ರಿ ನಾನು ಇಲ್ಲಿ ನಾವು ಎಷ್ಟು ಇಟ್ಕೊಂಡ್ವಿ, 6 ಇಂಚ್ ಇಟ್ಕೊಂಡಿವಿ. ಇಲ್ಲಿ ನಾವೇನು ಮಾಡಬೇಕು, 5.5 ಇಂಚಿಗೆ ಒಳಗೆ ಅರ್ಧ ಇಂಚ್ ಒಳಗೆ ಇಲ್ಲಿ ನಾವು 6 ಇಂಚ್ ತೊಗೊಂಡ್ರೆ ಇಲ್ಲಿ ನಾವು 5.5 ಇಂಚಿಗೆ ತೊಗೊಂಡ್ಬಿಟ್ಟು ನಾವು ಒಂದು ಟಿಕ್ ಇಟ್ಕೋಬೇಕು. ಇಟ್ಕೊಂಡು ಇಲ್ಲಿಂತ್ರನೇ ನಾವೇನು ಮಾಡಬೇಕು, 28 ಸೈಜ್ದವ್ರದ್ದು ಇಲ್ಲಿ ನಾನು ಮಾರ್ಕ್ ಮಾಡ್ಲಿಕ್ಕತ್ತಿದ್ಕ ನಾವೇನು ಮಾಡಬೇಕು, 28 ಸೈಜ್ದವ್ರದ್ದು ಅರ್ಧ ಎಷ್ಟು ಆಗ್ತೈತಿ. 28 ಸೈಜ್ದವ್ರದ್ದು ನಿಮ್ಗೆ ಗೊತ್ತಾಗಂಗಿಲ್ಲ ಅಂದ್ರೆ ಕೆಲವೊಬ್ರಿಗೆ ಅಷ್ಟು ಗೊತ್ತಾಗೋದಿಲ್ಲಲ್ಲ, ಇಲ್ಲಿ ನಾನು ಮೆಜರ್ಮೆಂಟ್ ಟೇಪ್ಲೇನ ತೋರಿಸ್ತೀನಿ. ಹಿಂಗೂ ನೀವು ಮಾಡ್ಕೋಬೋದು. 28 ಸೈಜು ಇದ್ರ ಅರ್ಧ ಎಷ್ಟಾಗ್ತೈತಿ, 14 ಇಂಚ್ ಬರ್ತೈತಿ. 14ರದ ಅರ್ಧ ಎಷ್ಟಾಗ್ತೈತಿ ಅಂದ್ರೆ 4 ಭಾಗ ಎಷ್ಟಾಗ್ತೈತಿ ಅಂದ್ರೆ 7 ಇಂಚ್ ಬರ್ತೈತಿ. ಅವಾಗ ನಾವೇನು ಮಾಡಬೇಕು, 28 ಸೈಜ್ದವ್ರದ್ದು 4 ಭಾಗದಾಗ 7 ಇಂಚ್ ಬರ್ತೈತೆ ಅಂದ್ರೆ ಅರ್ಧ ಇಂಚ್ ಆ್ಯಡ್ ಮಾಡಿ ಅದಕ್ಕೆ ಮತ್ತು ನಾವೇನು ಮಾಡಬೇಕು, 2 ಇಂಚು ಎಕ್ಸ್ಟ್ರಾ ಬಿಡಬೇಕು. 7.5, 8.5, 9.5, 9.5ಗೆ ಅಂದ್ರೆ 7.5 ಅವ್ರದ್ದು ನಾವಿಲ್ಲಿ ಫಿಟ್ಟಿಂಗಿಗಂತ ಕೊಡಬೇಕು. ಆಮೇಲೆ 2 ಇಂಚು ನಾವು ಸ್ಟಿಚಿಂಗ್ ಪರ್ಪಸ್ ಬಿಡಬೇಕು, ಮಾರ್ಜಿನ್ ಬಿಡ್ಬೇಕು ನೋಡ್ರಿ. ಇಲ್ಲಿ ನಾವು 7.5 ಯಾಕೆ ಬಿಟ್ವಿ, ಅರ್ಧ ಇಂಚ್ ಯಾಕೆ ಎಕ್ಸ್ಟ್ರಾ ತೊಗೊಂಡ್ವಿ ಅಂತಂದ್ರೆ, ಇಲ್ಲಿ ನಮ್ಗೆ ಬೋಟ್ ನೆಕ್ ಬ್ಲೌಸ್ ಇದ್ರೂ ನಾವು 4 ಟಕ್ಸ್ ಬ್ಲೌಸ್ ಮಾಡತ್ತೇವಲ್ರಿ. ಇದು ಇಲ್ಲಿ ಏನಾಗ್ತೈತಿ ಅಂದ್ರೆ ಟಕ್ಸ್ ಹಿಡಿದಾಗ ನಮ್ಗೆ ಅರ್ಧ ಇಂಚ್ ಹೋಗ್ತೈತಿ. ಅದಕ್ಕೆ ನಾವಿಲ್ಲಿ 7.5 ತೊಗೊಂಡೇವಿ. ಇಲ್ಲಿಂದ ಇಲ್ಲಿ ಮತ್ತೆ ನಾವು ಮಾರ್ಕ್ ಹಾಕೋಬೇಕು. ಏನಾಗ್ತೈತಿ ಅಂದ್ರೆ ನೋಡ್ಲಿಕ್ಕೆ ಜಾಸ್ತಿ 32 ಸೈಜ್ದವರು 34 ಸೈಜ್ದವರು ನಮ್ಗೆ ಹೊಲಿಲಿಕ್ಕೆ ಕೊಡ್ತಾರಲ್ಲ. 28 ಸೈಜ್ದವರು ಭಾಳ ಕಮ್ಮಿ, ನೋಡ್ಲಿಕ್ಕೆ ಕಟ್ ಮಾಡ್ಲಿಕ್ಕೆ ನಮಗೆ ಸಣ್ಣದು ಅನಿಸ್ತೈತಿ. ಬಟ್ 28 ಸೈಜ್ದವ್ರಿಗೆ ಒಂದು ಬ್ಲೌಸ್ ರೆಡಿ ಮಾಡಿದ್ಮ್ಯಾಗ ಪರ್ಫೆಕ್ಟ್ ಆಗಿ ಕುಂದಿರ್ತೈತಿ ನೋಡ್ರಿ. ಈಗ ಇಲ್ಲಿ ನಾವು 7.5 ಇಂಚು ಮತ್ತು 2 ಇಂಚು ಮಾರ್ಜಿನ್ ಬಿಟ್ಟೆ. ಇಲ್ಲಿ ಕೆಳಗಡೆನೂ 7.5 ಇಂಚ್ ತೊಗೊಂಡು 2 ಇಂಚು ಮಾರ್ಜಿನ್ ಬಿಡೋದು. ಇಷ್ಟೇ, ಇದ್ರೊಳಗೆ ಏನು ಪರಕಿಲ್ಲ. ಯಾಕಂದ್ರೆ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಇದ್ರ ಅರ್ಧ 7.5 ಅರ್ಧ ಅಂದರೆ 4 ಇಂಚ್, ಸಾರಿ 3.25 ಇಂಚ್ ಬರ್ತೈತಿ. ಇಲ್ಲಿ ನಾವು ಏನು ಮಾಡಬೇಕು, ಇಲ್ಲಿ ನಮಗೆ ಕರೆಕ್ಟ್ ಬರ್ತೈತಿ ಇದು. ಇಲ್ಲಿ ನಾವು 3.5 ಇಂಚಿಗೆ ಮಾರ್ಕ್ ಹಾಕ್ಬಿಟ್ಟು 3.5 ಇಂಚಿಗೆ ಮಾರ್ಕ್ ಹಾಕೋಬೇಕು. ನಾವು ಮಾರ್ಕ್ ಹಾಕೊಂಡ್ರೆ ಏನಾಗ್ತೈತಿ, ಇಲ್ಲಿ ನಮಗೆ ಬ್ಯಾಕ್ ಪಾರ್ಟಿಂದು ಟಕ್ಸ್ ಹಿಡಿತೇವಲ್ರಿ. 2 ಬ್ಯಾಕ್ ಪಾರ್ಟಿನ ಟಕ್ಸ್ ನಾವು ಇಲ್ಲಿ ಹಿಡಿದಾಗ ಇಲ್ಲಿ ನಮಗೆ ಏನಾಗ್ತೈತಿ, 3.25 ಇಂಚು ಅಥವಾ ಅರ್ಧ ಇಂಚು ನಾವು ಟಕ್ಸ್ ಈ ಥರ ಹಿಡಿದಾಗ ಏನಾಗ್ತೈತಿ, ಇಲ್ಲಿ ಪಾರ್ಟ್ ಕಡಿಮೆ ಆಗ್ಬಿಡ್ತೈತಿ. ಅವಾಗ ವೆಸ್ಟ್ ಕರೆಕ್ಟ್ ಬರ್ತೈತಿ ನೋಡ್ರಿ. ಅದಕ್ಕೆ ನಾವು ಇಲ್ಲಿ 7.5 ಇಂಚ್ ತೊಗೊಂಡ್ರೆ ಇಲ್ಲಿ 7.5 ಇಂಚ ತೊಗೋಬೇಕು. ಈಗ ನೋಡ್ರಿ ನಿಮಗೆ ಇದನ್ನ ಗೆರಿ ಹಾಕಿಬಿಟ್ಟು ತೋರಿಸ್ತೀನಿ ಕರೆಕ್ಟಾಗಿ. ಇದು ಬ್ಯಾಕ್ ಪಾರ್ಟ್ ಆದಮೇಲೆ ನಾನು ನಿಮ್ಗೆ ಫ್ರಂಟ್ ಪಾರ್ಟ್ ಕಟ್ ಮಾಡಿ ತೋರಿಸ್ತೀನಿ. ನೀವು ಲಕ್ಷ್ಯ ಕೊಟ್ಟು ನೋಡಬೇಕು. ಈಗ ನಾನು ಇಲ್ಲಿ ಹಾರ್ಮೋಲ್ದು ಶೇಪ್ ಹೆಂಗೆ ಹಾಕೊಳತ್ತೀನಿ ಅಂತ ತೋರಿಸ್ಲಿಕ್ಕತ್ತೀನಿ. ಈಗ ನೋಡ್ರಿ ಆರ್ಮ್ ಹೋಲ್ ಶೇಪ್ ಹೆಂಗೆ ಹಾಕೊಳ್ಳೋದಂದ್ರೆ, ಮೊದಲು ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ 1.25 ಇಂಚಿಗೆ ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇಲ್ಲಿ ನಾವೇನು ಮಾಡ್ಬೇಕಂದ್ರೆ ಈ ಥರ ಆರ್ಮ್ ಹೋಲ್ದು ಶೇಪ್ ಹಾಕೋಬೇಕು. ಆರ್ಮ್ ಹೋಲ್ ಶೇಪ್ ನಾವು ಕರ್ವ್ ಸ್ಕೇಲು ಯೂಸ್ ಮಾಡ್ಬೋದು ಅಥವಾ
ಹಂಗನೂ ಹಾಕ್ಕೋಬೋದು. ಹಾರ್ಮೋಲ್ ಶೇಪ್ ಹಾಕೋಬೇಕು. ಹಾರ್ಮೋಲ್ ಶೇಪ್ ಹಾಕೊಂಡಿದ್ದ ಇದನ್ನು ನಾವು ಮೆಜರ್ಮೆಂಟ್ ಮಾಡಿಬಿಟ್ಟು ನೋಡಬೇಕು. ಮ್ಯಾಗ ಒಂದು ಅರ್ಧ ಇಂಚ್ ಇಲ್ಲಿ ಸ್ಟಿಚಿಂಗ್ ಪರ್ಪಸ್ ಇದನ್ನು ಬಿಟ್ಟು ನಾವಿಲ್ಲಿ ಮೆಜರ್ಮೆಂಟ್ ಮಾಡ್ಬೇಕು, ನೋಡಬೇಕು ಅವ್ರದ್ದು ಪರ್ಫೆಕ್ಟ್ ನಮ್ಗೆ ಹಾರ್ಮೋಲ್ ರೌಂಡ್ ಬರ್ತೈತೆನ ಅಂತ ಹೇಳಂದು ನೋಡ್ಕೋಬೇಕು ನೋಡ್ರಿ. ಅವ್ರದ್ದು ಹಾರ್ಮೋಲ್ ರೌಂಡ್ ಯಾವತ್ತೂ 13 ಇಂಚು 14 ಇಂಚು ಹಿಂಗಿರ್ತೈತಿ. ಇದು ಪರ್ಫೆಕ್ಟಾಗಿ ಅವ್ರಿಗೆ ಬರ್ತೈತಿ ಹಾರ್ಮೋಲ್ದು ರೌಂಡು. ಹಿಂಗೆ ನೋಡ್ಕೊಂಡ್ಬಿಟ್ಟು ನಾವು ಮಾಡ್ಕೋಬೇಕು. ಇನ್ ಕೇಸ್ ಏನರ ಇದು ನಮಗೆ ಸ್ವಲ್ಪ ಶೇಪ್ ಕಮ್ಮಿ ಬಂತಂದ್ರೆ ನಾವು ಏನು ಪ್ರಾಬ್ಲಮ್ ಇಲ್ಲ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ನಾವೇನು ಮಾಡಬೇಕು, ಇಲ್ಲಿ 5.25 ಇಂಚ್ ಇಟ್ಕೊಂಡೇವಲ್ಲ 5.25 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಶೇಪ್ ಹಾಕೋಬೇಕು. ಸ್ವಲ್ಪ ನಾವು ಏನು ಮಾಡಬೇಕು, ಹಾರ್ಮೋಲ್ ಡೌನಿಂಗ್ 1/4 ಇಂಚಷ್ಟು ಎಕ್ಸ್ಟ್ರಾ ತೊಗೋಬೇಕಾಕೈತೆ ನೋಡ್ರಿ. ಇಷ್ಟೇ, ಇದ್ರೊಳಗೆ ಏನು ಹೆದರಿಕೆ ಏನಿಲ್ಲ. ಈಗ ಬ್ಯಾಕ್ ಪಾರ್ಟಿನ ನಾವು ಕಟ್ ಮಾಡಿದ್ವಿ. ಈಗ ಬೋಟ್ ನೆಕ್ನ ನಿಮ್ಗೆ ಶೇಪ್ ಮಾರ್ಕ್ ಹಾಕಿ ತೋರಿಸ್ತೀನಿ. ಈಗ ನೋಡ್ರಿ, ನಾರ್ಮಲ್ ಆಗಿ ನಮ್ಗೆ ಬೋಟ್ ನೆಕ್ ಶೇಪ್ ಹಾಕತ್ತೀನಿ. ಇಲ್ಲಿ 3 ಇಂಚಿಗೆ ಮಾರ್ಕ್ ಹಾಕೋದು, ಬ್ಯಾಕ್ ಸೈಡ್ 3 ಇಂಚಿಗೆ ಮಾರ್ಕ್ ಹಾಕೊಂಡ್ಬಿಟ್ಟು ಇಲ್ಲಿ ನಾವು ಬೋಟ್ ನೆಕ್ಕಿಂದು ಶೇಪ ಹಾಕತ್ತೇನೆ ನೋಡ್ರಿ. ಇಲ್ಲಿ ಬೋಟ್ ನೆಕ್ ಶೇಪ್ ಅಂದ್ರೆ ಇದೇ ಥರ ಬರ್ತೈತ್ರಿ. ಇದು ಅರ್ಧ ಪಾರ್ಟಿನ ನಿಮಗೆ ಶೇಪ್ ಹಾಕಿ ತೋರ್ಸಾತೀನಿ. ಇನ್ನರ್ಧ ನಾವು ಹೊಳ್ಳಿಸ್ದಾಗ ಬರ್ತೈತಿ. ಯಾವತ್ತು 2 ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನಾವು ಇಲ್ಲಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಕಟ್ ಮಾಡ್ಕೋತೀವ್ರಿ. ಈಗ ನೋಡ್ರಿ 3 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿದೆ. ಕೆಳಗಡೆ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ಹಾಕೋಬೋದು ನೋಡ್ರಿ. ಇದಕ್ಕೆ ಅವ್ರದ್ದು ಬ್ಯಾಕ್ ಸೈಡ್ದು ಫುಲ್ ಲೆಂತ್ ಎಷ್ಟೈತಿ ಅಂದ್ರೆ ಅಂದಾಜ್ ಮ್ಯಾಗ ಒಂದು 10 ಇಂಚ್ ಅವರು ನಮ್ಗೆ ಫುಲ್ ಲೆಂತ್ ಹಿಡಿಸ್ಯಾರ ಅಂದ್ರೆ ಇಲ್ಲಿ ಕೆಳಗಡೆ ಏನು ಮಾಡ್ಬೋದು ನಾವು, ಕೆಳಗಡೆ ನಮ್ಗೆ ಇಲ್ಲಿ ರೌಂಡ್ ಬೇಕಾದ್ರೆ ರೌಂಡ್ ಹಾಕೋಬೋದು, ಡ್ರಾಪ್ ಶೇಪ್ ಬೇಕಾದ್ರೆ ಡ್ರಾಪ್ ಶೇಪ್ ಹಾಕೋಬೋದು, ಯಾವ ಶೇಪ್ ಬೇಕಾದ್ರೆ ಹಾಕೋಬೋದು. ನಾನು ನಿಮ್ಗೆ ಇಲ್ಲಿ ಒಂದು ಶೇಪ್ ಹಾಕಿ ತೋರಿಸ್ತೀನಿ. ಈ ಥರ ಏನಂದ್ರೆ ನಮಗೆ ಮಾರ್ಕ್ ಮಾಡಿ ಪ್ರಾಕ್ಟೀಸ್ ಇರ್ತೈತಿ. ಪಟ್ಟಂದ್ರೆ ಶೇಪ್ ಹಾಕ್ಬಿಡ್ತೀವಿ. ಕೆಲವೊಬ್ಬರಿಗೆ ಪ್ರಾಕ್ಟೀಸ್ ಇರೋಂಗಿಲ್ಲ, ಅಂಥವ್ರು ಸ್ವಲ್ಪ ಇನ್ ಡಿಟೇಲ್ ಆಗಿ ನಾವು ಲಕ್ಷ್ಯ ಕೊಟ್ಟು ಶೇಪ್ ಹಾಕ್ಬೇಕಾಕೈತಿ. ಆಮೇಲೆ ಇದು ಕರ್ವ್ ಸ್ಕೇಲ್ ಅನ್ನೋದು ಯೂಸ್ ಮಾಡಿದ್ವಿ ಅಂದರೆ ಈ ಒಂದು ಶೇಪ್ ಭಾಳ ಚಂದ ಬರ್ತೈತಿ, ಡ್ರಾಪ್ ಶೇಪ್. ಈಗ ನೋಡ್ರಿ ಬ್ಯಾಕ್ ಪಾರ್ಟ್ ನಾನು ಇದನ್ನೆಲ್ಲ ಮಾರ್ಕ್ ಮಾಡಿ ತೋರಿಸಿದೆ. ಏನಾದರೂ ಡೌಟ್ಸ್ ಇದ್ರೊಳಗೆ ನಂಗೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಇದಾದ್ಮೇಲೆ ನಾನು ಫ್ರಂಟ್ ಪಾರ್ಟ್ ಕಟ್ ಮಾಡೋದನ್ನ ತೋರಿಸ್ತೀನಿ ಇನ್ ಡೀಟೇಲ್ ಆಗಿ. ಆಮೇಲೆ ಇನ್ನೊಂದ್ಸಲ ನಿಮ್ಗೆ ಏನು ಹೇಳ್ಬೇಕಂದ್ರೆ ನೆಕ್ಸ್ಟ್ ವಿಡಿಯೋ ನಾನು ಈಗ 28 ಸೈಜಿಂದು ಬ್ಯಾಕ್ ಪಾರ್ಟ್ 28 ಸೈಜಿಂದು ಬೋಟ್ ನೆಕ್ ಬ್ಲೌಸ್ನ ನಿಮ್ಗೆ ಕಟ್ ಮಾಡೋದನ್ನ ತೋರಿಸ್ಲಿಕ್ಕತ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು. ನೆಕ್ಸ್ಟ್ ವಿಡಿಯೋದಾಗ ನಾನು 30 ಸೈಜಿಂದು ಬೋಟ್ ನೆಕ್ ಬ್ಲೌಸ್ನ ಕಟ್ ಮಾಡೋದು ಹೆಂಗಂತ ತೋರಿಸ್ತೀನಿ. ಆ ಒಂದು ವಿಡಿಯೋನು ನಿಮಗೆ ಬೇಕಾತಂದ್ರೆ ನೀವು ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಇಷ್ಟ ಆಗತ್ತಿತ್ತಂದ್ರೆ ನಿಮ್ಗೆ ಪುಟ್ಟದೊಂದು ಲೈಕ್ ಕೊಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಜನಕ್ಕೆ ಹೆಣ್ಮಕ್ಳಿಗೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ. ಈಗ ನೋಡ್ರಿ ನಾನು ಇದನ್ನ ಕಟ್ ಮಾಡ್ತೀನಿ. ಆಮೇಲೆ ಕಟ್ ಮಾಡೋದು ಏನು ಮಾಡಬೇಕು ಫ್ರೆಂಡ್ಸ್, ಸೀಸರ್ನ ನೀವು ಕ್ಲಾತ್ ಕಟ್ ಮಾಡೋ ಸೀಸರ್ನ ಯೂಸ್ ಮಾಡಬೇಡ್ರಿ. ಈ ಥರ ಯಾವುದರ ಒಂದು ಪ್ಲಾಸ್ಟಿಕ್ ಸೀಸರ್ನ ಇಟ್ಕೋರಿ. ಈ ಥರ ಪೇಪರ್ ಕಟ್ ಮಾಡ್ಲಿಕ್ಕೆ ಅಂತ ಹೇಳಿ ಕ್ಲಾತ್ ಕಟ್ ಮಾಡೋವಂಥ ಸೀಸರು ಅಂದ್ರೆ ಬಟ್ಟೆ ಕಟ್ ಮಾಡೋವಂಥ ಕತ್ರಿನ ನೀವು ಪೇಪರಿಗೆ ಯೂಸ್ ಮಾಡಬಾರ್ದು. ಪೇಪರಿಗೆ ನಂತರ ಬೇರೆ ಒಂದು ಕತ್ರಿನ ಇಟ್ಕೋಬೇಕು. ಇದನ್ನ ಕಟ್ ಮಾಡಿಬಿಟ್ಟು ನಿಮ್ಗೆ ಫ್ರಂಟ್ ಪಾರ್ಟ್ನ ಕಟ್ ಮಾಡಿ ತೋರಿಸ್ತೀನಿ. ಈಗ ನೋಡ್ರಿ ಫ್ರೆಂಡ್ಸ್, ನಾನಿಲ್ಲಿ ಇದನ್ನ ಕಟ್ ಮಾಡಿದೆ. ಬಟ್ ನೆಕ್ ಅನ್ನೋದನ್ನ ಮಾತ್ರ ನಾವಿಲ್ಲಿ ಈ ಒಂದು ನೆಕ್ ಪಾರ್ಟ್ ಏನಿರ್ತೈತಲ್ಲ ಇದನ್ನ ಕಟ್ ಮಾಡಬಾರ್ದು. ಯಾಕಂದ್ರೆ ಇದನ್ನ ನಾವು ಸ್ಟಿಚಿಂಗ್ ಮಾಡೋ ಮುಂದೆ ಇದನ್ನ ನಾವು ನೆಕ್ ಶೇಪ್ನ ಮಾಡ್ಕೊಂಡ್ಬಿಟ್ಟು ಇದನ್ನ ಕಟ್ ಮಾಡ್ಕೋಬೇಕು. ಮೊದಲು ನಾವು ಕಟ್ ಮಾಡಿಡಬಾರ್ದು, ಎಲ್ಲ ಎಡವಟ್ಟು ಆಗ್ಬಿಡ್ತೈತಿ. ಈಗ ನಾವು ಕಟ್ಟಿಂಗ್ ಮಾಡೋದಕ್ಕಿಂತ ಸ್ಟಿಚಿಂಗ್ ಒಳಗೂ ಭಾಳ ಪರ್ಫೆಕ್ಷನ್ ಇರ್ತೈತಿ. ಕಟ್ಟಿಂಗ್ ನಮ್ದು ಹೆಂಗೆ ಪರ್ಫೆಕ್ಟ್ ಆಗಿರ್ತೈತೋ ಅದ್ರಂಗೆ ನಮ್ಗೆ ಸ್ಟಿಚಿಂಗು ಪರ್ಫೆಕ್ಟ್ ಆಗಿ ಬರ್ತೈತಿ. ಸ್ಟಿಚಿಂಗ್ ಪರ್ಫೆಕ್ಟ್ ಆಗಿ ಬಂದ್ರೆ ನಮ್ಗೆ ಫಿಟ್ಟಿಂಗ್ನು ಭಾಳ ಪರ್ಫೆಕ್ಟ್ ಆಗಿ ಬರ್ತೈತಿ, ಫಿನಿಶಿಂಗು ನೀಟಾಗಿ ಬರ್ತೈತಿ. ಅದಕ್ಕೆ ಹೇಳತ್ತೀನಿ, ಕಟ್ಟಿಂಗ್ ಮೇನ್ ಐತಿ. ಕಟ್ಟಿಂಗ್ ಆದ್ಮೇಲೆ ಸ್ಟಿಚಿಂಗು ಭಾಳ ಇಂಪಾರ್ಟೆಂಟ್. ಸ್ಟಿಚಿಂಗ್ ಆದ್ಮೇಲೆ ನಮ್ಗೆ ಫಿಟ್ಟಿಂಗು ಪರ್ಫೆಕ್ಟ್ ಆಗಿ ಬರ್ತೈತಿ. ಈಗ ನೋಡ್ರಿ ನಾವಿಲ್ಲಿ ಬ್ಯಾಕ್ ಪಾರ್ಟ್ನ ಇಲ್ಲಿ ಕಟ್ ಮಾಡಿ ಇಟ್ಕೊಂಡೆ. ಇದನ್ನ ನೆಕ್ನ ನಾನು ಕಟ್ ಮಾಡ್ಕೊಂಡಿಲ್ಲ. ಈಗ ನಾನು ಬೋಟ್ ನೆಕ್ದು 28 ಸೈಜ್ದವ್ರದ್ದು ಫ್ರಂಟ್ ಪಾರ್ಟ್ ಕಟ್ ಮಾಡಿ ತೋರಿಸ್ತೀನಿ. ಇದು ಎಂತ ಬೋಟ್ ನೆಕ್ ಅಂದ್ರೆ ಫ್ರಂಟ್ ಬೋಟ್ ನೆಕ್ ಬರ್ತೈತ್ರಿ. ಬಟ್ 4 ಟಕ್ಸ್ ಬ್ಲೌಸ್ ನೋಡ್ರಿ, ಇದು 4 ಟಕ್ಸ್ ಬ್ಲೌಸು ಕ್ರಾಸ್ ಪಟ್ಟಿ ಬರ್ತೈತಿ. ಇದನ್ನ ಹೆಂಗ್ ಕಟ್ ಮಾಡೋದಂತ ನಿಮ್ಗೆ ಇನ್ ಡೀಟೇಲ್ ಆಗಿ ತೋರಿಸ್ಕೊಂತ ಹೋಗ್ತೀನಿ. ಈಗ ಬ್ಯಾಕ್ ಪಾರ್ಟ್ ನಾನು ರೆಡಿ ಮಾಡಿದೆ, ಫ್ರಂಟ್ ಪಾರ್ಟ್ನ ನಿಮ್ಗೆ ತೋರಿಸ್ತೇನೆ ನೋಡ್ರಿ ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ನ ಇಲ್ಲಿ ಪೇಪರ್ ಮ್ಯಾಗ ಇಟ್ಕೊಂಡ್ಬಿಟ್ಟು ಈಗೇನಿಲ್ಲ ನೀಡ್ರಿ, ಭಾಳ ತಲೆ ಕೆಡ್ಸ್ಕೊಬೇಡ್ರಿ. ಬ್ಯಾಕ್ ಪಾರ್ಟ್ ನಾವು ಕಟ್ ಮಾಡೋದ್ಲೆ ಇನ್ನೊಂದು ಪೇಪರ್ ಮ್ಯಾಗ ಇದನ್ನ ಇಟ್ಕೊಂಡ್ಬಿಟ್ಟು ಈಗ ಇದು ಹೆಂಗೈತಿ ಹಂಗೆ ಮಾರ್ಕ್ ಮಾಡ್ಕೊ ಅಂತ ಹೋಗೋದು ನೋಡ್ರಿ. ಕಟ್ ನಾವು ಹೆಂಗೈತಿ ಹಂಗೆ ಮಾರ್ಕ್ ಮಾಡಬೇಕು. ಬಟ್ ಈ ಒಂದು ಆರ್ಮ್ ಹೋಲ್ದು ಶೇಪ್ ಮಾರ್ಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಒಂದು ಸೀಸ್ ಪೆನ್ಸಿಲ್ಲೇ ಮಾರ್ಕ್ ಮಾಡ್ಕೋರಿ. ಯಾಕಂದ್ರೆ ಆರ್ಮ್ ಹೋಲ್ದು ಶೇಪು ಫ್ರಂಟ್ ಪಾರ್ಟಿಂದು ಚೇಂಜ್ ಬರ್ತೈತ್ರಿ. ಬ್ಯಾಕ್ ಪಾರ್ಟಿಂದು ಬಂದಿರ್ತೈತಲ್ಲ ಈ ಒಂದು ಶೇಪು, ಇದಕ್ಕಿಂತ ಒಂದು 1/4 ಇಂಚಷ್ಟು ಒಳಗೆ ಮಾಡ್ಕೊಂಡು ನಾವು ಫ್ರಂಟ್ ಪಾರ್ಟ್ನ ಶೇಪ್ ಹಾಕೋಬೇಕಾಕೈತಿ. ಅದಕ್ಕೆ ಅದನ್ನ ನಿಮಗೆ ತೋರಿಸ್ತೀನಿ. ಈಗ ಕಟ್ ಅದು ಒಂದು ಬಿಟ್ಟು ನಾವು ಎಲ್ಲಾನು ಕರೆಕ್ಟಾಗಿ ನಾವು ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಫ್ರಂಟ್ ಪಾರ್ಟಿಗೆ ಎಷ್ಟು ನಾವು ಮೈನಸ್ ಮಾಡ್ಕೋಬೇಕು ಲೆಂತಿಗೆ ಅಂತ ನಿಮ್ಗೆ ತೋರಿಸ್ತೀನಿ. ಬ್ಯಾಕ್ ಪಾರ್ಟ್ ಅಂತೂ ಇಷ್ಟು ಇಟ್ಕೊಂಡ್ವಿ, 13 ರೆಡಿ ಐತೆ ಅಂದ್ರೆ 14 ಇಂಚನ್ನ ನಾವು ಇಟ್ಕೊಂಡಿವಿ. ಯಾಕಂದ್ರೆ ಕೆಳಗಡೆ ಅರ್ಧ ಇಂಚು ಮ್ಯಾಗ ಅರ್ಧ ಇಂಚು ಸ್ಟಿಚಿಂಗ್ ಪರ್ಪಸ್ ಹೋಗ್ತೈತಿ. ಫ್ರಂಟ್ ಪಾರ್ಟಿಗೆ ನಾವು ಕೆಳಗಡೆ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡ್ತೀವಿ. ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡ್ತೀವಿ ಅಂದ್ರೆ ನಾವು ಎಷ್ಟು ಮೈನಸ್ ಮಾಡ್ಬೇಕು ಫ್ರಂಟ್ ಪಾರ್ಟ್ ಮಾರ್ಕ್ ಹಾಕ್ಲಿಕ್ಕೆ ಅಂತ ತೋರಿಸ್ತೀನಿ. ಈಗ ಬ್ಯಾಕ್ ಪಾರ್ಟ್ನ ನಾನು ತೆಗಿಯತ್ತೇನೆ ನೋಡ್ರಿ. ಇಲ್ಲಿ
ತೆಗಿಯಾತೀನಿ. ಈಗ ನಾವು ಹೆಂಗೆ ಮಾರ್ಕ್ ಮಾಡ್ಕೊಂಡ್ವಿ ಎಲ್ಲಾನು ನೀಟಾಗಿ ಮಾರ್ಕ್ ಮಾಡ್ಕೊಂಡೇವಿ. ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಮ್ಗೆ ನೆಕ್ ವಿಡ್ತ್ ಎಷ್ಟಿತ್ತು 3.5 ಇಂಚು ಅದನ್ನು ಮಾರ್ಕ್ ಮಾಡ್ಕೋತೇನೆ ನೋಡ್ರಿ. 3.5 ಇಂಚ್ಗೆ ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳತೀನಿ. ಇಲ್ಲೇನೈತಲ್ಲ ನಾನು ಸೀಸ್ ಪೆನ್ಸಿಲ್ಲೇ ನಾನು ಇಲ್ಲೇ ಮಾರ್ಕ್ ಹಾಕೇನಿ. ಯಾಕಂದ್ರೆ ಬ್ಯಾಕ್ ಪಾರ್ಟ್ ಇದು ಸೀಸ್ ಪೆನ್ಸಿಲ್ಲೇ ಮಾರ್ಕ್ ಹಾಕಿದ್ದು. ಇಲ್ಲಿಂದ ನಮ್ಗೆ 1/4 ಇಂಚಷ್ಟು ಒಳಗೆ ತೊಗೋಬೇಕಾ. 1/4 ಇಂಚಷ್ಟು ಒಳಗೆ ತೊಗೊಂಡು ನಿಮಗೆ ಕಾಣಿಸ್ಲಿಕ್ಕತ್ತೈತೆ ಅನ್ಕೊಂಡೇನಿ. 1/4 ಇಂಚಷ್ಟು ಒಳಗೆ ತೊಗೊಂಡ್ಬಿಟ್ಟು ಈ ಒಂದು ಶೇಪ್ನ ಹಾಕೋಬೇಕು ನೋಡ್ರಿ. ಫ್ರಂಟ್ ಪಾರ್ಟಿಂದು ಶೇಪ್ನ ಆರ್ಮ್ ಹೋಲ್ ಶೇಪ್ನ ಹಾಕೋಬೇಕು. ಫ್ರಂಟ್ ಪಾರ್ಟಿಂದು ಆರ್ಮ್ ಹೋಲ್ ಶೇಪ್ನ ಹಾಕೋಬೇಕು. ಇದು ಒಂದು ಸ್ಟಿಚಿಂಗ್ದು ಮಾರ್ಕ್. ಈಗ ನೋಡ್ರಿ ನಮ್ಮ ಆರ್ಮ್ ಹೋಲ್ ಶೇಪ್ನ ಹಾಕೊಂಡಾದ್ಮೇಲೆ ನಾವು ಫುಲ್ ಲೆಂತ್ ಹೆಂಗೆ ಮಾಡ್ಬೇಕು. ಇದು ಪೂರ್ತಿ ಈಗ ಬ್ಯಾಕ್ ಪಾರ್ಟಿಂದು ಲೆಂತ್ ಐತಲ್ಲ ಅಷ್ಟೈತಿ. ಇದ್ರೊಳಗೆ 1.5 ಇಂಚಿನ ಕೆಳಗಡೆ ಮೈನಸ್ ಮಾಡ್ಬೇಕು. 1.5 ಇಂಚ್ ಮೈನಸ್ ಮಾಡಿ ನಮ್ಗೆ ಫ್ರಂಟ್ ಪಾರ್ಟ್ನ ತಗೋಬೇಕು. ಈ ಥರ 1.5 ಇಂಚ್ ನಾನು ಮೈನಸ್ ಮಾಡೀನಿ. ಮೈನಸ್ ಮಾಡಿಬಿಟ್ಟು ಈಗ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮ್ಗೆ. ಫ್ರಂಟ್ ಅವ್ರು ಬೋಟ್ ನೆಕ್ ಹೇಳ್ಯಾರ. ಬೋಟ್ ನೆಕ್ ಅವರು ಎಷ್ಟು ಹೇಳ್ಯಾರ ನಮ್ಗೆ ಫ್ರಂಟ್ ಬೋಟ್ ನೆಕ್ ಅಂದ್ರೆ 4 ಇಂಚ್ ಇರಲಿ ಅಂತ ಹೇಳ್ಯಾರ. ಇರಲಿ ಅಕ್ಕ ಸ್ವಲ್ಪ ಉದ್ದನ ಇಡ್ರಿ, 3 ಇಂಚ್ ಬೇಡ, 4 ಇಂಚಿನ ಬೋಟ್ ನೆಕ್ ಇರಲಿ. ಯಾಕಂದ್ರೆ ಕುತ್ತಿಗೆಗೆ ಸಿಕ್ಕೊಂಡಂಗೆ ಆಗ್ತೈತಿ. ಇಷ್ಟು ಲೆಂತ್ ಆದ್ರೆ ಪರ್ಫೆಕ್ಟಾಗಿ ಬರ್ತೈತಿ ಬೋಟ್ ನೆಕ್ ಅಂತಂದ್ರು. ಅದಕ್ಕೆ 4 ಇಂಚ್ ಇಟ್ಟೇನೆ. ಆಮೇಲೆ ಇದ್ರೊಳಗೆ ನಾವಿಲ್ಲಿ 4 ಟಕ್ಸ್ ಬ್ಲೌಸ್ ಮಾಡತ್ತೀವಲ್ರಿ. ಇದು ಬೋಟ್ ನೆಕ್ ಇಟ್ರು 4 ಟಕ್ಸ್ ಬ್ಲೌಸ್ ಮಾಡತ್ತೀನಿ. ಅದಕ್ಕಂತ ಇಲ್ಲಿ ಕ್ರಾಸ್ ಪಟ್ಟಿದು ಮಾರ್ಕ್ ಹಾಕತ್ತೀನಿ. 3 ಇಂಚು ಪ್ಲಸ್ ಇಲ್ಲಿ 1.5 ಇಂಚು. ಇಲ್ಲಿಂದ ಇಲ್ಲಿ 1.5 ಇಂಚು, ಇಲ್ಲಿಂದ ಇಲ್ಲಿ 3 ಇಂಚ್ ಹಾಕಿ ಕ್ರಾಸ್ ಪಟ್ಟಿದು ಮಾರ್ಕ್ ಹಾಕ್ಲಿಕ್ಕತ್ತೀನಿ. ಇಷ್ಟು ನಮ್ಗೆ ಫ್ರಂಟ್ ಪಾರ್ಟಿಂದು ಇದು ನಮ್ಗೆ 38 ಸೈಜ್ದವ್ರದ್ದು ಫ್ರಂಟ್ ಪಾರ್ಟು ರೆಡಿ ಆಯ್ತು. ಈಗ ನಾವಿಲ್ಲಿ ಏನು ಮಾಡಬೇಕು, 4 ಟಕ್ಸಿಂದ ಬ್ಲೌಸ್ ಮಾಡ್ಲಿಕ್ಕತ್ತೀವಿ. 4 ಟಕ್ಸಿಂದ ಬ್ಲೌಸ್ ಅಂದರೆ ನಾವಿಲ್ಲಿ ಟಕ್ಸ್ಗಳನ್ನ ಹಾಕೋಬೇಕು. ಹೆಂಗೆ ಹಾಕೋಬೇಕಂತ ತೋರಿಸ್ತೇನೆ ನಿಮ್ಗೆ. ಇಲ್ಲಿಂದ ನಾವು ಇಲ್ಲಿ 3 ಇಂಚಿಗೆ ಮಾರ್ಕ್ ಹಾಕಿದ್ವಲ್ಲ, ಇಲ್ಲಿಂದ ನಾವು 2 ಇಂಚಿಗೆ ಮಾರ್ಕ್ ಹಾಕೋಬೇಕು. 2 ಇಂಚಿಗೆ ಮಾರ್ಕ್ ಹಾಕೊಂಡು ಇಲ್ಲಿ ಮತ್ತು ನಾವು 2 ಇಂಚಿಗೆ ಮಾರ್ಕ್ ಹಾಕೋಬೇಕು. ಹಾಕೊಂಡ್ಬಿಟ್ಟು ಈ ಥರ ನಮಗೆ ಒಂದು ಮೇನ್ ಟಕ್ಸ್ ಬರ್ತೈತಿ ನೋಡ್ರಿ. ಫಸ್ಟ್ ಇದು ಒಂದು ಮೇನ್ ಟಕ್ಸ್ ಬರ್ತೈತಿ. ಇಲ್ಲಿಂದ ನಾವು ಇಲ್ಲಿ 2 ಇಂಚಿಗೆ ಮಾರ್ಕ್ ಹಾಕೋಬೇಕು ನೋಡ್ರಿ. 2ನೇ ಟಕ್ಸು 2 ಇಂಚಿಗೆ ಮಾರ್ಕ್ ಹಾಕೊಂಡ್ಬಿಟ್ಟು ಇಲ್ಲಿ ನಾವು ಏನು ಮಾಡಬೇಕು, 1ನೇ ಟಕ್ಸ್ ಮಾಡಿರ್ತೇವಲ್ಲ, ಈ 1ನೇ ಒಂದು ಟಕ್ಸಿಗೆ ನಾವು 1.5 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕಬೇಕು. ನಾರ್ಮಲ್ ಆಗಿ ಜಾಸ್ತಿ 32, 34 ಸೈಜ್ ಇದ್ರೆ 2 ಇಂಚಿನ ಗ್ಯಾಪ್ ಕೊಡ್ತೀವಿ. ಇಲ್ಲಿ ಇವ್ರದ್ದು 28 ಸೈಜ್ ಇರೋದ್ರಿಂದ ಇಲ್ಲಿಂದ ಇಲ್ಲಿ 1.5 ಇಂಚಿನ ಗ್ಯಾಪ್ ಕೊಟ್ಬಿಟ್ಟು ಈ ಥರ ನಾನು ಶೇಪ್ ಹಾಕಿದೆ. ಮತ್ತು ಇಲ್ಲಿಂದ ಇಲ್ಲಿ ನಾವೇನು ಮಾಡಬೇಕು, 1.5 ಇಂಚಿಂದು ಗ್ಯಾಪ್ ಕೊಟ್ಬಿಟ್ಟು ಇಲ್ಲಿ ಒಂದು ನಮ್ಗೆ 3ನೇ ಟಕ್ಸ್, ಇಲ್ಲಿಂದ ಇಲ್ಲಿ 1.5 ಇಂಚಿಗೆ ಕೊಟ್ಟು 3ನೇ ಟಕ್ಸಿಂದು ಮಾರ್ಕ್ ಹಾಕೊಳತ್ತೀನಿ. ಆಮೇಲೆ ಇಲ್ಲಿಂದ ಇಲ್ಲಿ 1.5 ಇಂಚು ನಾವು ಶೇಪ್ ಹಾಕೊಂಡ್ಬಿಟ್ಟು 1.5 ಇಂಚಿಗೆ ನಾವು ಒಂದು ಇದನ್ನು ತೊಗೊಂಡು ನಾವಿಲ್ಲಿ ಟಿಕ್ ಹಿಡ್ಕೊಂಡು ಇಲ್ಲಿ ನಾವು 4 ಟಕ್ಸಿಂದು ಒಂದು ಮಾರ್ಕ್ ಹಾಕೋಬೇಕು ನೋಡಿರಿ. ಇದು 4 ಟಕ್ಸಿಂದು ನಮ್ಗೆ ಬೋಟ್ ನೆಕ್ಕಿಂದು ಬ್ಲೌಸ್ದು ನಾನು ಶೇಪ್ ಹಾಕಿ ತೋರಿಸಿದ್ದೆ ನಿಮ್ಗೆ ಫ್ರಂಟ್ ಪಾರ್ಟಿಂದು. ಇದ್ರ ಕೆಳಗಡೆದೇನೈತಲ್ಲ ನಾವು ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೋಬೇಕು. ಇದನ್ನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ಈಗ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಬ್ಯಾಕ್ ಪಾರ್ಟು ರೆಡಿ ಐತಿ, ಫ್ರಂಟ್ ಪಾರ್ಟು ರೆಡಿ ಐತಿ. ಇನ್ನು ನಾನು ನಿಮಗೆ ಕ್ರಾಸ್ ಪಟ್ಟಿನ ರೆಡಿ ಮಾಡಿಬಿಟ್ಟು ತೋರಿಸ್ತೀನಿ ಫಟಾಫಟ್ ಅಂಥೇಳಿ ಅಂದ ನೀವು ನೋಡ್ರಿ. ಈಗ ನೋಡ್ರಿ ಇಲ್ಲಿ ನಾನು ಏನು ಮಾಡತ್ತೀನಿ, 4 ಇಂಚಿಗೆ ಒಂದು ಮಾರ್ಕ್ ಹಾಕತ್ತೀನಿ. ಅದಾದಮೇಲೆ ಇಲ್ಲಿ 1 ಇಂಚ್ ಕೆಳಗೆ ಅಂದ್ರೆ 3 ಇಂಚಿಗೆ ನಾನಿಲ್ಲಿ ಮಾರ್ಕ್ ಹಾಕೊತೀನಿ. ಇಲ್ಲಿನೂ ನಾವೇನು ಮಾಡಬೇಕು, 3 ಇಂಚಿಗೆ ಮಾರ್ಕ್ ಹಾಕಬೇಕು. ಇಲ್ಲಿಂದ ಇಲ್ಲಿಗೆ ನಮಗೆ ಸ್ಟ್ರೇಟ್ ಲೈನ್ ಬರ್ತೈತಿ. ಆಮೇಲೆ ಇಲ್ಲಿಂದ ನಮಗೆ ಇಲ್ಲೊಂದು ಸ್ವಲ್ಪ ಕ್ರಾಸ್ ಪಟ್ಟಿದ್ದು ಶೇಪ್ ಬರ್ತೈತಿ. 4 ಇಂಚು 3 ಇಂಚು. ಅದಾದಮೇಲೆ ನಾವು ನೆಕ್ಸ್ಟ್ ಬರೋ ಅಂಥ ಕೆಳಗಡೆ ಏನಾರ ಸ್ಟಿಚಿಂಗ್ ಪರ್ಪಸ್ ಬಟ್ಟಿನ ನಮ್ಗೆ ಎಕ್ಸ್ಟ್ರಾ ಬಂತಂದ್ರೆ ಕಟ್ ಮಾಡಿ ತೆಗಿಬೇಕು. ಸ್ಟಿಚಿಂಗ್ ಒಳಗನ ನಾವು ಕಟ್ ಮಾಡಿ ತಕ್ಕೊಂಡ್ಬಿಡ್ಬೇಕು. ಇಂಥವೆಲ್ಲ ನಾವು ಸ್ಟಿಚಿಂಗ್ ಒಳಗೂ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಕೈತಿ. ಬ್ಲೌಸು ನಾವು ಹೊಲಿಯೋ ಮುಂದನ ನಾನು ನಿಮ್ಗೆ ಹೇಳ್ದಂಗೆ ಕಟ್ಟಿಂಗ್ ಒಳಗೆ ಎಷ್ಟು ನಾವು ಪರ್ಫೆಕ್ಟ್ ಆಗಿರ್ತೀವಿ, ಸ್ಟಿಚಿಂಗ್ ಒಳಗೂ ಅಷ್ಟು ಪರ್ಫೆಕ್ಟ್ ಆಗಿರಬೇಕು. ಈಗ ನೋಡ್ರಿ ನಾನಿಲ್ಲಿ ನಿಮ್ಗೆ ಬೋಟ್ ನೆಕ್ ಬ್ಲೌಸ್ ಇದ್ರೂ 4 ಟಕ್ಸ್ ಬ್ಲೌಸ್ನ ಹೆಂಗೆ ರೆಡಿ ಮಾಡ್ಕೊಳ್ಳೋದು, ಹೆಂಗೆ ಕಟ್ ಮಾಡ್ಕೊಳ್ಳೋದು ಅಂತ 28 ಸೈಜ್ದವ್ರದ್ದು ತೋರಿಸಿದೆ. ಇನ್ನು ನೆಕ್ಸ್ಟ್ ನಾನು 30 ಸೈಜ್ದವ್ರದ್ದು ನಿಮ್ಗೆ ಕಟ್ ಮಾಡಿಬಿಟ್ಟು ಇನ್ ಡಿಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ನೀವೇನು ಮಾಡಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪುಡ್ದೊಂದು ಲೈಕ್ ಕೊಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಆಮೇಲೆ ಈ ಒಂದು ವಿಡಿಯೋನ ಹೆಣ್ಮಕ್ಳಿಗೆ ಶೇರ್ ಮಾಡಿರಿ, ಕಲಿಯೋಂಥ ಹುಡುಗಿಯರಿಗೆ ಶೇರ್ ಮಾಡಿರಿ. ನೆಕ್ಸ್ಟ್ ನನ್ನ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಸ್ಗಳು ಬರತ್ತವು. 30 ಸೈಜು, 32 ಸೈಜು, 34 ಸೈಜಿಂದು ಬ್ಲೌಸ್ ಕಟ್ಟಿಂಗ್ಗಳು ಬರತ್ತವು. ಈಗ ನೋಡಿರಿ ಫ್ರೆಂಡ್ಸ್, ಇದ್ರದ್ದು ಸ್ಲೀವ್ಸ್ ಕಟ್ಟಿಂಗ್ ಅಂತ ನೀವು ಕೇಳ್ಬೋದು. ನಾನು ಸ್ಲೀವ್ಸ್ ಕಟ್ಟಿಂಗ್ ವಿಡಿಯೋಸ್ಗಳನ್ನ ಸುಮಾರು ಹಾಕೇನಿ. ನನ್ನ
ಚಾನಲಿಗೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೊರಿ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಎಂಡ್ ಸ್ಕ್ರೀನ್ದಾಗೂ ನಾನು ಸ್ಲೀವ್ಸ್ ಕಟಿಂಗ್ ವಿಡಿಯೋನ ಹಾಕ್ತೀನಿ. ಆ ಒಂದು ವಿಡಿಯೋ ನೋಡಿಬಿಟ್ರೆ ನೀವು ಯಾವುದೇ ಸೈಜ್ ಇದ್ರೂ ನೀವೇ ಒಂದು ಸ್ಲೀವ್ಸ್ ಕಟಿಂಗ್ನ ಮಾಡ್ಕೋತೀರಿ. ಆ ವಿಡಿಯೋ ನಿಮ್ಗೆ ಎಂಡ್ ಸ್ಕ್ರೀನ್ದಾಗ ಹಾಕ್ತೀನಿ, ಅದು ಒಂದು ಚೆಕ್ಔಟ್ ಮಾಡ್ಕೊರಿ. ವಿಡಿಯೋ ನಿಮ್ಗೆ ಗೊತ್ತಾಗ್ತೈತಿ ಈ ಒಂದು ವಿಡಿಯೋ ಹೆಂಗೆ ಅನ್ಸೈತಿ ನಿಮ್ಗೆ ಅಂತ ನಾನು ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ನಾನು ನಿಮ್ಮ ಉತ್ತರ ಕನ್ನಡ ಶೈನಿಂಗ್ ಆಫ್ ಸಾನಿ ಫ್ಯಾಷನ್ ಟೆಕ್. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.